ನಮಸ್ಕಾರ ರೀ ಎಲ್ಲರಿಗೂ. ನಿನ್ನೆ ಒಂದು ಅಜಿಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಬಗ್ಗೆ ನಾನು ನಿನ್ನೆ ವಿಡಿಯೋ ಮಾಡಿದ್ನಿ, ಅಪ್ಲೋಡ್ ಮಾಡೀನಿ ಯೂಟ್ಯೂಬ್ದಾಗ. ಅದೇ ರೀತಿ ನಾನು ಬ್ಯಾಂಕ್ ಪಾಸ್ಬುಕ್ ಯಾವ್ದು ಹಾಕಬೇಕು ಯಾವುದಿಲ್ಲ ಅಂತೇಳಿ ಅಷ್ಟೊಂದು ಭಾಳ ಕ್ಲಿಯರಿಟಾಗಿ ಹೇಳಿರಲಿಲ್ಲ. ಅದೇ ರೀತಿ ಯಾಕಪ್ಪ ಅಂದ್ರೆ ನೀವು ಹೋದ ವರ್ಷ ಭಾಳ ಜನ ಅಪ್ಲಿಕೇಶನ್ ಹಾಕಿದ್ರು, ಅದ್ರ ಸ್ಕಾಲರ್ಶಿಪ್ ಜಮಾ ಆಗಿಲ್ರಿ ಅಂತೇಳಿ ನಮಗೆ ತುಂಬ ಮೆಸೇಜ್ ಮಾಡಿದ್ರು ವಾಟ್ಸಪ್ದಾಗ. ಆಮೇಲೆ ಬಂದು ನಮ್ಮ ಶಾಪಿಗೆ ಬಂದು ಭೇಟಿಯಾಗಿ ಹೇಳಿದ್ರು ನಮ್ಮ ಸ್ಕಾಲರ್ಶಿಪ್ ಜಮಾ ಆಗಿಲ್ರಿ ಅಜಿಂ ಪ್ರೇಮ್ಜಿ ಅಂತೇಳಿ. ಬ್ಯಾಂಕ್ ಪಾಸ್ಬುಕ್ ಹಾಕುವ ಹೊತ್ನ್ಯಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹೋದ ವರ್ಷ. ಏನಾಗಿತ್ತಂದ್ರ ಈ ಕೆವಿಜಿ ಬ್ಯಾಂಕ್ ಏನೈತಿ, ಈ ಕೆವಿಜಿ ಬ್ಯಾಂಕ್ ಇದ್ದ ಹೊಸ ಮರ್ಜ್ ಆಗಿ ಕೆವಿಜಿ ಬಿ ಇದ್ದಿದ್ದನ್ನ ಕೆವಿಜಿ ಅಷ್ಟ ಆಗಿತ್ಲ. ಅದ್ರಗೋಸ್ಕರ IFSC ಕೋಡ್ಗಳ ತಗೋತಿರ್ಲಿಲ್ಲ. ಅದ್ರಗೋಸ್ಕರ ಈ ಹಣವನ್ನ ಜಮಾ ಆಗಿರ್ಲಿಲ್ಲ. ಅದೇ ರೀತಿ ಈಗ ನೀವು ಅಪ್ಲಿಕೇಶನ್ ಹಾಕೊಳಕ್ ಬಯಸೋರು ಅಂತ ನಮ್ಮ ಎಲ್ಲ ವಿದ್ಯಾರ್ಥಿನಿಯರು ಆಮೇಲೆ ನಮ್ಮ ಸ್ನೇಹಿತರಿಗೂ ಏನ್ ಹೇಳ್ಬೇಕಂದ್ರ, ಈ ನೀವು ಕೆವಿಜಿ ಬ್ಯಾಂಕ್ ಅಕೌಂಟ್ ಇತ್ತಂದ್ರ ಆಮೇಲೆ ಪೋಸ್ಟ್ ಬ್ಯಾಂಕ್ ಅಕೌಂಟ್ ಇತ್ತಂದ್ರ ಕೆಲವು ದಿನಗಳಲ್ಲಿ ಇದು ಬರಂಗಿಲ್ಲ ಅಂತೇಳಿ ಏನಿಲ್ಲ, ದುಡ್ಡು ಬರ್ತಾವು ಇದಕ್ಕ. ಆದ್ರ ಈ IFSC ಕೋಡ್ನ ತಗೋವಲ್ದಾಗೈತಿ ಅಜಿಂ ಪ್ರೇಮ್ಜಿ ಸ್ಕಾಲರ್ಶಿಪ್ನ್ಯಾಗ. ಅದ್ರಗೋಸ್ಕರ ನೀವು ಅನ್ಕತಕ ಇದನ್ನ ನೀವು ಸೈಡ್ಗೆ ಇಟ್ಟ ನಿಮ್ಮಲ್ಲಿ ಯಾವುದೇ ಅಂತ ಬೇರೆ ಬ್ಯಾಂಕ್ ಪಾಸ್ಬುಕ್ ಇದ್ದಿತ್ತಂದ್ರ, ಸಪೋಸ್ ಆಗಿ ಯಾವ ಬೇರೆ ಬ್ಯಾಂಕ್ ಪಾಸ್ಬುಕ್ ಅಂದ್ರ SBI ಬ್ಯಾಂಕ, ಆಮೇಲೆ SBI ಬ್ಯಾಂಕ್ ಇತ್ತಂದ್ರ ನ್ಯಾಷನಲ್ ಬ್ಯಾಂಕ್ ಇರ್ತೈತಿ. ಇದಕ್ಕ ನೀವು ಕ್ಲಿಯರಿಟಿಯಾಗಿ ಕಂಟಿನ್ಯೂ ಈ IFSC ಕೋಡ್ಗಳು ಆಮೇಲೆ ಅಕೌಂಟ್ ನಂಬರ್ಗಳ ಎಲ್ಲ ಕರೆಕ್ಟ್ ಆಗಿ ಇತ್ತಂದ್ರ ಈ ಸ್ಕಾಲರ್ಶಿಪ್ನ ಈ ಬ್ಯಾಂಕಿಗೂ ಕೂಡ ಜಮಾ ಆಗೋ ಸಾಧ್ಯತೆ ಹೆಚ್ಚಿರ್ತೈತಿ. ಆಮೇಲೆ ನಿಮಗೆ ಸಪೋಸ್ SBI ಬ್ಯಾಂಕ್ ಅಕೌಂಟ್ ಇದ್ದಿರ್ಲಿಲ್ಲ ಅಂದ್ರೂ ನೀವು ಕರ್ನಾಟಕ ಬ್ಯಾಂಕ ಆಮೇಲೆ ಇದು ಕರ್ನಾಟಕ ಬ್ಯಾಂಕು ಕೂಡ ಸರಿಯಾಗೈತಿ. ಯಾಕಂದ್ರೆ ಹೋದ ವರ್ಷ ನಾನು ಎಲ್ಲ ಹಿಸ್ಟ್ರಿ ತೆಗೆದ ಎಲ್ಲ ನೋಡಿದಾಗ ಕರ್ನಾಟಕ ಬ್ಯಾಂಕಿಗೆ ಅಮೌಂಟ್ ಜಮಾ ಆಗಿದ್ದು ಅಂತ ಎಲ್ಲ ನಾನು ನೋಡಿನ್ರಿ. ಅದ್ರಗೋಸ್ಕರ ಈ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಇತ್ತಂದ್ರೂ ಪರವಾಗಿಲ್ಲ, ನೀವು ಸಾಧ್ಯ ಇದ್ದಿರ್ಲಿಲ್ಲ ಅಂದ್ರ ನಿಮ್ಗೆ ಯಾವ್ದ ಒಂದು ಬ್ಯಾಂಕಿದ್ದು ತಗೋಬೇಕು ಅನ್ಸೈತಿಲ್ಲ, ಈ ಕರ್ನಾಟಕ ಬ್ಯಾಂಕ SBI ಬ್ಯಾಂಕ ಆಮೇಲೆ ತಕೊಂಡ್ಬಿಡ್ರಿ. ಯಾಕಂದ್ರೆ ಸಮೀಪದಲ್ಲಿ ನಿಮ್ಗೆ ಯಾವ ಬ್ಯಾಂಕ್ ಅಕೌಂಟ್ ಇರ್ತಾವಲ್ಲ ಈ ಬ್ಯಾಂಕ್ ಅಕೌಂಟ್ನ ತಗೊಂಡಿಟ್ಕೋರಿ. ಇಲ್ಲಾಂದ್ರ ನೀವು ICICI ಬ್ಯಾಂಕ್ನು ಕೂಡ ತಗೊಂಡಿಟ್ಕೋಬಹುದ್ರಿ. ICICI ಬ್ಯಾಂಕ ಆಮೇಲೆ HDFC ಬ್ಯಾಂಕ, ಯಾವ ಬ್ಯಾಂಕ್ ಇತ್ತಂದ್ರೆ ನ್ಯಾಷನಾಲಿಟಿ ಬ್ಯಾಂಕ್ ಇತ್ತು ಅಂದ್ರೂ ನೀವು ಕರೆಕ್ಟ್ ಆಗಿ ತಗೊಂಡಿಟ್ಕೋರಿ. ಇದನ್ನ ನೀವು ಇನ್ನೂ 15-20 ದಿವಸ ಟೈಮಿಂಗ್ ಐತಿ. ಅಷ್ಟ್ರೊಳಗ ನೀವು ಬ್ಯಾಂಕ್ ಅಕೌಂಟ್ ನ ತೆಗೆದಿಟ್ಕೊಂಡ ನೀವು ಈ ಸ್ಕಾಲರ್ಶಿಪ್ ನ ಹಾಕಿದ್ರ ನಿಮ್ಗ ದುಡ್ಡನ್ನ ಜಮಾ ಆಗುವ ಸಾಧ್ಯತೆ ಹೆಚ್ಚಿರ್ತೈತಿ. ಅದೇ ರೀತಿ ನೀವು ಸ್ಕಾಲರ್ಶಿಪ್ ನ ಹಾಕೊಳಕ ಬಯಸೋರಿದ್ರಂದ್ರ ನೀವು ಇದು ವಾಟ್ಸ್ಆಪ್ ನಂಬರ್ನ ಬಯೋ ಲಿಂಕ್ ತೊಳಗ ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ. ಆ ವಾಟ್ಸ್ಆಪ್ ನಂಬರ್ಕ ನೀವು ಹಾಯ್ ಅಂತ ಮೆಸೇಜ್ ಹಾಕಿ ನಿಮ್ ಡಾಕ್ಯುಮೆಂಟ್ ನ ಎಲ್ಲ ಬಿಟ್ರಂದ್ರ ನಾನು ಹಾಕಿ ನಿಮ್ಗೆ PDF ಇರ್ತೇನೆ. ನಮಸ್ಕಾರ.